ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ ರಮ್ಯಾ ಗೌಡ. ಇವತ್ತು ನಮ್ಮ ಮನೆಗೆಲ್ಲ ಯಾರ್ಯಾರು ಬಂದಿದ್ದಾರೆ ನೋಡೋಣ ಬನ್ನಿ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು. ಹಾಯ್ ಅಕ್ಕ. ಅಕ್ಕ ಏನೋ ಮಾತಾಡಿದಾರೆ ಗಾಯ್ಸ್. ಅಕ್ಕ ಏನ್ ಮಾಡ್ತಾ ಇದ್ಯಾ? ಹಾಯ್ ಸಾಗರ್. ಹಾಯ್ ಅಕ್ಕ. ಗಾಯ್ಸ್, ಅಕ್ಕಂದಿರೆಲ್ಲ ಬಂದಿದ್ದಾರೆ ಇವತ್ತು. ಸೊ ನಮ್ ದೊಡ್ಡಕ್ಕ ಒಳಗಡೆ ಏನ್ ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ನಮ್ಮ ಮನೇಲಿ ಏನೇ ಫಂಕ್ಷನ್ ನಮ್ ದೊಡ್ಡಕ್ಕ ಅಂತ ಅಡ್ಗೆ ಮಾಡೋದು. ಬನ್ನಿ. ಹಾಯ್ ಅಕ್ಕ. ಏನ್ ಮಾಡ್ತಾ ಇದ್ಯಾ? ಬಿಸಿ ಬಿಸಿ ವಡೆ ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ವಡೆ ತೋರಿಸಿ. ಅಮ್ಮ ಪಾಯಸ ಮಾಡಿಟ್ಟಿದ್ದಾರೆ, ನಾನ್ ವಡೆ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ಯಾರಿಗೆ ಬೇಕು ವಡೆ ಬಂದು ತಿನ್ಕೊಂಡೋಗಿ. ಹಾ, ಎಲ್ಲ ಬನ್ನಿ ಗಾಯ್ಸ್, ಬಂದ್ ತಿನ್ಕೊಂಡೋಗಿ. ವಡೆನ ಕೇಳ್ತಾ ಇದ್ದಾಳಲ್ಲ ಅಲ್ಲಿ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಮ್ ದೊಡ್ಡಕ್ಕನೇ ಎಲ್ಲ ಅಡ್ಗೆ ಮಾಡೋದು. ನಮ್ಮ ಮಮ್ಮಿ ನೋಡಿ ನಮ್ಮ ಅಕ್ಕ ಹೆಲ್ಪ್ ಮಾಡ್ಕೊಡ್ತಾ ಇದಾರೆ. ಮಮ್ಮಿ ತೋರಿಸಿ. ಮಮ್ಮಿ ಹಾಯ್ ಮಾಡಿ ಮಮ್ಮಿ. ಗಾಯ್ಸ್, ನಾನು ಅಡ್ಗೆ ಸೂಪರ್ ಆಗಿ ಮಾಡ್ತೀನಿ ಗಾಯ್ಸ್. ನೋಡ್ಬೇಡ, ನಾನ್ ಮಾಡ್ತೀನಿ ಗೈಸ್, ಬಟ್ 100 ಜನ 50 ಜನಕ್ಕೆ ಎಲ್ಲ ಮಾಡಲ್ಲ. ಅಮ್ಮ 20 ಜನ ನಾನು ಅಡ್ಗೆ ಮಾಡ್ತೀನಿ ಗೈಸ್. ಮಾಡಲ್ವಾ ನಾನು? ನಿಜ ಹೇಳು. ಸೂಪರ್ ಮಾಡ್ತಾರ, ಯಾರು ತಿನ್ನಕ್ಕಾಗಲ್ಲ ಅಷ್ಟೇ. ನೋಡಿ ಗೈಸ್, ಇಲ್ಲ ಗೈಸ್, ನನ್ ಕೈ ತಿನ್ ನೋಡಿ ನೀವು ಒಂದ್ ದಿವಸ ಹೇಳ್ತೀರಾ ನೀವೇನೆ. ತಿನ್ನಿ ತಿನ್ನಿ, ತುಂಬಾ ಒಳ್ಳೇದಾಗುತ್ತೆ, ತಿನ್ನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಿಡಿ ಗೈಸ್, ಆಯ್ತು. ನನ್ ಕೈ ಹಿಡಿದು ತಿನ್ನೋರು ಸ್ವಲ್ಪ ಹೋಗ್ತಾರೆ ಗೊತ್ತಾ? ಅದಂತೂ ನಿಜ, ಸ್ವರ್ಗಕ್ಕೆ ಹೋಗಿ ಹೋಗ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗಿಂಡಲ್ ಗೈಸ್, ನೋಡಿ ನಮ್ಮ ಅಕ್ಕನ ಹೆಂಗ್ ರೇಗಿಸ್ತಾ ಇದ್ದಾರೆ. ಇಲ್ಲ ಗೈಸ್, ನಾನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀನಿ, ಬಟ್ 100 ಜನ 50 ಜನಕ್ಕೆಲ್ಲ ಮಾಡಲ್ಲ. ಮಾಡಿದ್ರೆ 20 ಜನಕ್ಕೆ ಮಾಡ್ತೀನಿ ಅಷ್ಟೇ ನಾನು. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನಮ್ಮಮ್ಮ ನಾವಿದ್ದಾಗ ಏನೋ ಸ್ಪೆಷಲ್ ಅಡ್ಗೆ ಮಾಡಲ್ಲ. ನಮ್ದೇ ಅನ್ನ ಸಾಂಬಾರ್ ತಿಂತೀನಿ ಬೋರ್ ಆಗೋಗಿರುತ್ತೆ. ನನ್ನ ಅಕ್ಕಂದಿರಲ್ಲ ಬಂದ್ರೆ ನಮ್ಮ ಅಮ್ಮಂಗೆ ಅದೇನ್ ಖುಷಿ ಆಗುತ್ತೋ ಗೊತ್ತಿಲ್ಲ. ವೆರೈಟಿ ಅಡ್ಗೆ ಎಲ್ಲ ಮಾಡಿಸ್ತಾರೆ. ನಿಜ, ನಮ್ಮ ಅಕ್ಕಂದಿರ್ ಬಂದಾಗ್ಲೇ ನಾನು ವೆರೈಟಿ ಅಡ್ಗೆ ತಿನ್ನೋದು. ಏನಕ್ಕೆ ಅಂತ ಕೇಳೋಣ ಬನ್ನಿ ನೀವೇ. ಅಮ್ಮ ಏನ್ತಿ ನೀವು ನಾವಿದ್ದಾಗ ಏನು ಸ್ಪೆಷಲ್ ಅಡ್ಗೆ ಮಾಡಲ್ಲ, ಅಕ್ಕಂದಿರ್ ಬಂದಾಗೆಲ್ಲ ಮಾಡಿಸ್ತೀಯಾ? ನಾನು ಇದ್ದಾಗ ಯಾಕೆ ಮಾಡಲ್ಲ? ಬರೀ ಅನ್ನ ಸಾಂಬಾರ್ ತಿಂತೀನಿ, ನನಗೂ ಬೋರ್ ಆಗಿದೆ. ನಿಜ, ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪಾಯಸ ವಡೆ ಎಲ್ಲ ನೋಡ್ತಾ ಇರೋದು ನನಗೆ. ಏನಕ್ಕೆ ಕೇಳು? ಏನಕ್ಕೆ ಅಂದ್ರೆ, ಇರೋದು ನಾವು 3 ಜನ, ಏನು ವೆರೈಟಿ ಮಾಡೋದು. ಮಕ್ಕಳೆಲ್ಲ ಸೇರ್ಕೊಂಡಾಗ ವೆರೈಟಿ ಮಾಡಿಸ್ಕೊಂಡು ತಿನ್ಬೇಕು ಅಂತ ಇಷ್ಟ ಆಗುತ್ತೆ. ಅದಕ್ಕೆ ನಮ್ ದೊಡ್ಡ ಎಲ್ಲ ಮಕ್ಕಳು ಸೇರಿ ಮಾಡ್ತಾರೆ. ಅದಕ್ಕೆ ನಮ್ಗೆ ಖುಷಿ ಆಗುತ್ತೆ, ಅದಕ್ಕೆ ಮಾಡಿಸ್ತೀನಿ. ನಾನು ಹೆಲ್ಪ್ ಮಾಡ್ತೀನಿ. ಹೌದು ಗಾಯ್ಸ್, ಅದು ನಿಜಾನೇ. ನಾವ್ನ ಮಾಡ್ಕೊಂಡ್ ತಿನ್ನಕ್ ಅಷ್ಟು ಮನ್ಸಿರಲ್ಲ. ಎಲ್ಲಾರು ಸೇರ್ಕೊಂಡು ಕುಟುಂಬ ಎಲ್ಲ ಇದ್ದಾಗ ವೆರೈಟಿ ಅಡ್ಗೆ ಮಾಡ್ಕೊಂಡ್ ತಿನ್ನೋದ್ರಲ್ಲೇ ಒಂದು ಮಜಾ ಇರುತ್ತೆ ಗಾಯ್ಸ್. ಅದು ಈ ಅಕ್ಕ ತಂಗಿದ್ರೆಲ್ಲ ಒಟ್ಟಿಗೆ ಬೆಳೆದು ಮದ್ವೆ ಆಗಿ ಗಂಡಂದ್ರ ಮನೆಗೆ ಹೋದಾಗ ಆ ಫೀಲ್ ತುಂಬಾ, ಬಟ್ ಎಲ್ಲ ಒಟ್ಟಿಗೆ ಸೇರ್ಕೊಂಡಾಗ ತುಂಬಾ ಖುಷಿ ಇರುತ್ತೆ. ಅವಾಗ ಎಲ್ಲ ಅಡ್ಗೆ ಮಾಡ್ಕೊಂಡ್ ತಿಂತೀವಲ್ಲ, ಅದ್ರಲ್ಲೇ ತೃಪ್ತಿ. ಪಾಪ ಅಮ್ಮಂಗ್ ನಾವ್ನ ಮಾಡಿದ್ದಾಗ ಮಾಡ್ಕೊಂಡ್ ತಿನ್ನಕ್ ಅಷ್ಟು ನಮಗೂ ಮನ್ಸಿಲ್ಲ, ನಾವು ಮಾಡಕ್ ಮನ್ಸು ಬರಲ್ಲ. ಹಾಯ್ ಗೈಸ್, ಎಲ್ಲಾರು ಪಾಯಸ ವಡೆ ತಿಂತಾ ಇದಾರೆ. ಬನ್ನಿ ನಮ್ಮವ್ರನ್ನೆಲ್ಲ ಕೇಳೋಣ ಪಾಯಸ ವಡೆ ಹೆಂಗಿದೆ ಅಂದ್ಬಿಟ್ಟು. ಹೇಗಿದೆ ಸರ್ ಪಾಯಸ ವಡೆ? ಸೂಪರ್ ಆಗಿದೆ. ಸೂಪರ್ ಆಗಿದ್ಯಾ? ಹೇಗಿದೆ ಸರ್ ನಿಮ್ ಪಾಯಸ ವಡೆ? ಸೂಪರ್. ಇವ್ರು ನಮ್ಮ ಅತ್ತೆ ಗಾಯ್ಸ್, ನಮ್ಮ ಅಪ್ಪ ಅವ್ರ ಅಕ್ಕ. ಅತ್ತೆ ಪಾಯಸ ವಡೆ ಹೆಂಗಿತ್ತು? ಸೂಪರ್ ಆಗೈತೆ. ಪಾಯಸ ವಡೆ ತಿಂದು ಖಾಲಿ ಮಾಡಿ ಅನ್ನ ಸಾಂಬಾರ್ ತಿಂತಾ ಇದಾರೆ ಅವರು. ನಮ್ಮ ಅಪ್ಪನ್ ಕೇಳೋಣ ಬನ್ನಿ. ಹೆಂಗಿತ್ತು ಅಪ್ಪ ಪಾಯಸ ವಡೆ ಎಲ್ಲ? ಪಾಯಸ ವಡೆ ಎಲ್ಲ ತಿನ್ಬಿಟ್ಟು ಅನ್ನನ ಖಾಲಿ ಮಗಿಯನ್ನು ಎಲ್ಲ ಖಾಲಿ ಆದ್ಮೇಲೆ ಬಂದು ವಿಡಿಯೋ ಮಾಡ್ತಾ ಇದ್ರು. ಏನ್ ಮಾಡ್ತೀವಿ ಗೈಸ್, ಇವಾಗ ಬಂದ್ ಮಾಡ್ತಾ ಎಲ್ಲ ಇದ್ದೀವಿ. ಇದ್ದಲ್ಲೇ ಬಂದು ಮಾಡ್ಲಿಲ್ಲ, ಎಲ್ಲ ಖಾಲಿ ಆದ್ಮೇಲೆ ಬರೀ ತಟ್ಟೆ ಇರ್ತಾ ಬಂದ್ರು ವಿಡಿಯೋ ಮಾಡಿ. ಪಾಯಸ ವಡೆ ತಿಂದಾಗಿತ್ತು ಗೈಸ್, ಈಗ ಅನ್ನ ಸಾಂಬಾರ್ ತಿಂತಿದ್ರೆ ಮಾಡ್ತಾ ಇದೀವಿ ವಿಡಿಯೋ. ಇನ್ನೊಂದ್ ತೋರ್ಸ್ಬೇಕು ಗೈಸ್, ನಮ್ಮ ಮನೆ ಭೀಮಾ ಅಂದ್ರೆ ಇವ್ರೆ. ಹೇಗಿದೆ ಸರ್ ಪಾಯಸ ವಡೆ ಎಲ್ಲ? ಸಕತ್ತಾಗಿದ್ಯಾ? ನೋಡಕ್ ಮಾತ್ರ ಬಾಡಿ ಹಿಂಗೆ, ವಾಯ್ಸ್ ಮಾತ್ರ ಫುಲ್ ಡಲ್ಲು. ಇನ್ನೊಂದ್ ಹೆಂಗಿದೆ ಗಾಯ್ಸ್, ನಮ್ ದೊಡ್ಡಕ್ಕ ಎಲ್ಲ ಮಾಡೋದು, ಇವ್ರು ಬಂದು ಕೆಚಪ್ ಕೊಡೋದು ಗಾಯ್ಸ್ ಒಡೆನ. ಪಾಪ ಅವ್ರು ಕಷ್ಟಪಟ್ಟು ಎಲ್ಲ ಮಾಡಿರ್ತಾರೆ, ಇವ್ರು ಬಂದು ಕೆಚಪ್ ಕೊಡ್ತಾರೆ ಒಡೆ. ನಮ್ಮಮ್ಮ ಅಡ್ಗೆ ಮಾಡ್ತಾ ಇದ್ರೆ ಹೆಂಗ್ ಹೋಗಿ ನಿಂತ್ಕೊಂಡು ಹಿಂಗ್ ಇದ್ ಮಾಡ್ತಾ ಇದ್ದಾಳೆ. ಎತ್ಕೋಬೇಕು ಈಗ ಅವಳನ್ನ, ಕೆಲ್ಸ ಮಾಡೋ ಬಿಟ್ಟು ಅವಳನ್ನ ಎತ್ಕೋಬೇಕು ಇವಾಗ. ನೋಡಿ ನೋಡಿ ಗಾಯ್ಸ್, ನಮ್ಮ ಅಕ್ಕಂದ್ರೆಲ್ಲ ಕೆಲಸ ಮಾಡ್ಕೊಂಡು ಮಕ್ಳು ಕೈಲಿ ಫೋನ್ ಕೊಟ್ಕೊಂಡು ಈಟ ಆಡ್ತಾ ಇದಾರೆ ಅಂದ್ಬಿಟ್ಟು ಫೋನ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅವರು. ಇವ್ರು ಫೋನ್ ನೋಡ್ಕೊಂಡು ಕೂತಿದ್ದಾರೆ. ನಮ್ಮ ಅಕ್ಕ ಪಾಯಸ ವಡೆ ತಿಂತಾಳೆ, ಹೆಂಗಿದೆ ಅಂತ ಕೇಳ. ಅಕ್ಕ ಹೆಂಗಿದೆ ಪಾಯಸ ವಡೆ? ಸೂಪರ್ ಆಗಿದೆ. ಸೂಪರ್ ಆಗಿದ್ಯಾ? ನೀನ್ ಮಾಡ್ತಿ ಪಾಯಸ ವಡೆ ಎಲ್ಲ? ನಾನ್ ಮಾಡಲ್ಲ, ನಮ್ಮ ಅಕ್ಕ ಮಾಡ್ತಾಳೆ. ನೋಡಿ ಗಾಯ್ಸ್, ಎಲ್ಲ ನಮ್ಮ ಅಕ್ಕ ಅಂತಾರೆ. ಪಾಯ್ಸ್ ನಮ್ಮ ಅಕ್ಕ ಊಟ ಮಾಡ್ತಾರೆ, ಹೆಂಗ್ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅವ್ಳು ಫುಡ್ ಬಿಟ್ಟು ನಾವು ತಿನ್ನೋ ಫುಡ್ ಹಾಕ್ಬೇಕು. ಬಟ್ ಏನ್ ಮಾಡೋದು ಗಾಯ್ಸ್, ಅವ್ಳು ಫುಡ್ ಹಾಕಂಗಿಲ್ಲ. ಸೊ ಹಾಕಿದ್ರೆ ಅಲರ್ಜಿ ಆಗುತ್ತೆ. ಅವ್ಳ ಫುಡ್ ಅವಳಿಗೆ ಹಾಕ್ಬೇಕು. ನೋಡಿ ಗಾಯ್ಸ್, ಹೆಂಗ್ ನಮ್ಮ ಅಕ್ಕ ತಿಂತಾ ಇದ್ರೆ ಹೆಂಗಿದ್ ಮಾಡ್ತಾಳೆ. ಅಕ್ಕ ಹೇಗಿದೆ? ನೀನ್ ಮಾಡಿರೋ ಪಾಯಸ ವಡೆ ಹೇಗಿದೆ? ನಾನ್ ಮಾಡಿರೋ ಪಾಯಸ ವಡೆ ನಂಗೆ ಚೆನ್ನಾಗಿರುತ್ತಲ್ವಾ? ನಾನ್ ಮಾಡಿದ್ ನಿಜ ಹೇಳೋ. ಅವಳೆ ಮಾಡಿದ್ದು. ನೋಡಿ ಗೈಸ್, ನಾನೇ ಮಾಡಿದ್ದು. ಮಿಂಚು ಬಾಯಿ ಕಡೆ ನಮ್ಮ ಕೇಳ್ಬಾರ್ದಂಗೆ ಏನೋ ಬಾ. ಚಿಕ್ಕಿ ನೀನ್ ಎಲ್ರು ಕೇಳ್ದೆ, ನಿಂಗೆ ಏನೈತೀಗ ಪಾಯಸ ವಡೆ? ವಡೆ ಪಾಯಸನಾ ನಾನ್ ಮಾಡ್ದಂಗೆ ಇದೆ, ಸೂಪರ್ ಆಗಿದೆ. ಟೇಸ್ಟ್ ಮಾಡ್ತೀನಿ.
ನಿಜ ಗಾಯ್ಸ್, ನನಗೂ ವೆರೈಟಿ ವೆರೈಟಿ ತಿನ್ಬೇಕು ಅಂತ ಆಸೆ. ಬಟ್ ಈ ಕೆಲಸ ಶೆಡ್ಯೂಲ್ ಅಲ್ಲಿ, ಈ ಕೆಲ್ಸದ ಬಿಸಿನಲ್ಲಿ ನಂಗೆ ಏನ್ ಮಾಡ್ಕೊಂಡು ತಿನ್ನಕ್ಕೂ ಆಗಲ್ಲ. ನಮ್ಮ ಅಕ್ಕ ಬಂದಾಗಲೇ ನಮ್ಗೆ ವೆರೈಟಿ ಅಡಿಗೆ ಸಿಗೋದು. ನಿಜವಾಗ್ಲೂ ಇವತ್ತು ಮನಸ್ಫೂರ್ತಿಯಾಗಿ ಊಟ ಮಾಡ್ತೀನಿ. ತುಂಬಾ ತೃಪ್ತಿ ಆಗುತ್ತೆ ಅನ್ಸುತ್ತೆ ಇವತ್ತು ನನ್ಗೆ. ಹಾಯ್ ಗೈಸ್, ಇವತ್ತು ನಾವು 3 ಜನ ಅಕ್ಕ ತಂಗಿದ್ರು ಒಟ್ಟಿಗೆ ಸೇರಿದೀವಿ. ನಮ್ಗೆ ನಿಜ ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದೇನಂದ್ರೆ ಗೈಸ್, ನಾವ್ ಹೆಣ್ಮಕ್ಳುಗಳು ನಮ್ ಜೀವನ ಯಾವ ತರ ಅಂತ ಅಂದ್ರೆ ಹುಟ್ಟಾಗಿನ ಜೊತೆಲೆ ಬೆಳಿತೀವಿ, ಆಟ ಆಡ್ತೀವಿ, ಇರ್ತೀವಿ. ಬಟ್ ಮದ್ವೆ ಆದ್ಮೇಲೆ ಇದೆಯಲ್ಲ, ಅದು ನಮ್ಗೆ ದೊಡ್ಡ ಟಾಸ್ಕ್. ಅಂದ್ರೆ ಎಲ್ಲ ಅವ್ರ ಮನೆಗೆ ಹೊರಟೋಗ್ಬಿಡ್ತಾರೆ. ತಾಯಿ ಮನೆ ಯಾವ್ದಾದ್ರು ಹೊರಗಡೆನೆ ಆಗೋಗುತ್ತೆ, ಗಂಡನ ಮನೆ ನಮ್ದಾಗ ಹೋಗುತ್ತೆ. ಸೊ ಫೀಲೇ ಬೇರೆ ತರ. ಬಟ್ ನಿಜ, ಯಾವ್ದು ಒಂದ್ ಟೈಮ್ ನಾವೆಲ್ಲ ಅಮ್ಮ ಮನೆಗೆ ಸೇರ್ತೀವಲ್ಲ, ಅದ್ರಲ್ಲಿರೋ ಖುಷಿ ಯಾವ್ದು ಇಲ್ಲ. ಗಂಡನ ಮನೇಲಿ ಎಷ್ಟೇ ವೈಭವ ಇರ್ಲಿ, ಗಂಡನ ಮನೇಲಿ ಏನೇ ಇರ್ಲಿ, ತಾಯಿ ಮನೆ ಅನ್ನೋದಿರುತ್ತಲ್ಲ, ಅದು ಹೆಣ್ಮಕ್ಳು ತುಂಬಾ ತೃಪ್ತಿ ಕೊಡುತ್ತೆ. ಈ ನಿಜ ಅನ್ಸಿದ್ರೆ ಹೇಳಿ. ಸರಿ ಅಕ್ಕ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಸೊ ನಿನ್ನ ಒಪಿನಿಯನ್ ಏನು? ನೀನ್ ನನ್ಗೆ ಏನ್ ಹೇಳಕ್ ಬಯಸ್ತೀಯಾ ಅದನ್ನ ನೀನ್ ಹೇಳು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನಿನ್ ಮೊದ್ಲಿಂದ ತುಂಬಾ ಏನೋ ಆಸೆ ಕನಸುಗಳಿದ್ದು, ಹಾಗೆಲ್ಲ ಅದೆಲ್ಲ ಈಡೇರಿಸಕ್ಕಾಗ್ಲಿಲ್ಲ. ಈಗ ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಇದನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗು. ಇದರಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಆಶೀರ್ವಾದ ಇದ್ರೆ ನಂಗೆ ನಿಜ ಚೆನ್ನಾಗಿ ಖಂಡಿತ ಇದ್ದೇ ಇರುತ್ತೆ. ಅಕ್ಕ, ನೀನ್ ಹೇಳಿ ಇವಾಗ ಏನ್ ಹೇಳ್ತೀಯ ನನ್ ಬಗ್ಗೆ ಹೇಳು. ಚೆನ್ನಾಗಿರೋ ಲೈಫಲ್ಲಿ ಖುಷಿ ಆಗುತ್ತೆ ನೀನ್ ಹಿಂಗಿರೋದು, ಅಷ್ಟೇ ಸಾಕು. ನೀನ್ ಹಿಂಗೆ ಖುಷಿಯಾಗಿರ್ತೀಯಲ್ಲ, ಅದೇ ಸಾಕು ನಮ್ಗೆ. ಅದೇ ಸಾಕಾ? ನೀವೆಲ್ಲ ನನ್ ಜೊತೆ ಇರಿ, ನಂಗೆ ನಿಜ ತುಂಬಾ ಖುಷಿ ಆಗುತ್ತೆ. ಆಯ್ತಾ? ನಂಗೆ ಒಂಟಿಯಿಂದ ಯಾವತ್ತೂ ಒಂದ್ಸಲ ನೀವೆಲ್ಲರೂ ಜೊತೆಲಿರಿ. ಯಾವಾಗ್ಲೂ ಜೊತೆ ಇದ್ದೇ ಇರ್ತೀವಿ. ತುಂಬಾ ಕಷ್ಟ ಅನುಭವಿಸಿದ್ಯಾ, ಇನ್ಮೇಲಾದ್ರೂ ಸುಖವಾಗಿ ಸಂತೋಷವಾಗಿರು. ಸರಿ ಅಕ್ಕ, ಆಯ್ತು. ಅಕ್ಕ, ಇವಾಗ ನಾವೆಲ್ಲ ಒಟ್ಟಿಗೆ ಸೇರಿದೀವಲ್ಲ, ಸೊ ನಿಮ್ಗೆ ಯಾವ ತರ ಫೀಲ್ ಇದೆ ಅದನ್ನ ಹೇಳು. ನಂಗೆ ತುಂಬಾ ಖುಷಿ ಇದೆ. ಅಮ್ಮನ ಮನೆಗೆ ಬರ್ಬೇಕು ಅಂದ್ರೆ ಏನೋ ಒಂಥರ ಹಬ್ಬ ಅನ್ಸುತ್ತದು. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನ್ಸುತ್ತೆ ನನಗೆ ಮಾತ್ರ ಅಲ್ಲ. ನಾವು ನಮ್ಮ ಮನೆಗಳಲ್ಲಿ ಎಷ್ಟೇ ಚೆನ್ನಾಗಿರ್ಬೋದು, ಆದ್ರೆ ಅಮ್ಮನ ಮನೆಗೆ ಬಂದು ಇರೋದ್ರೆ ಒಂಥರ ಖುಷಿ ಇರುತ್ತೆ. ಹೌದು, ಅಮ್ಮನ ಮನೇಲಿ ಬಂದು ನಾವು ನಮ್ಮ ಮನೆಗಳು ದೊಡ್ಡ ಬೆಡ್ಗಳಲ್ಲಿ ಮಾಡ್ಕೊಂಡು ಅಮ್ಮ ಮನೆ ಬಂದು ಚಾಪೆ ಮಲ್ಕೊಂಡ್ರು ಅದರಲ್ಲಿರೋ ಎಲ್ಲ ಅಕ್ಕ ತಂಗಿದ ಎಲ್ಲ ಜೊತೆಲೆ ಮಲಗಿರ್ತೀವಿ, ಮಕ್ಕಳು ಎಲ್ಲರ ಜೊತೆಲೆ ಇರ್ತೀವಲ್ಲ, ಅದೊಂಥರ ಖುಷಿ ಇರುತ್ತೆ. ನಾವು 3 ಜನ ಒಟ್ಟಿಗೆ ಸೇರ್ಬಿಟ್ರೆ ಆಯ್ತು, ಎಷ್ಟು ಜೋಕ್ಸ್ ಮಾಡ್ಕೊಂಡು ಹೆಂಗಿರ್ತೀವಿ ಅಂತ. ಅಂದ್ರೆ ಅವ್ರ 2 ದಿವಸ ಬರ್ತಾರೆ, ಅಕ್ಕಂದಿ ಬಂದು ಇರ್ತಾರೆ, ಅವಾಗ ಎಷ್ಟು ಖುಷಿಯಾಗಿರ್ತೀವಿ. ಅವ್ರ ಮತ್ತೆ ಅವ್ರ ಮನೆಗೆ ಹೋಗಿ ನಮ್ಗೆಲ್ಲ ತುಂಬಾ ಬೇಜಾರಾಗುತ್ತೆ. ಅವ್ರು ಅಷ್ಟೇ ಬೇಜಾರು ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಬಟ್ ಏನ್ ಮಾಡಲ್ಲ ಸರ್, ಗಂಡನ ಮನೆ ಯಾವತ್ತೂ ಕೊನೆ ಅಲ್ವಾ? ಸೊ ಗಂಡನ ಮನೆಗೆ ಹೋಗ್ಲೇಬೇಕು. ಅಕ್ಕ, ನಮ್ಮ ಮನೇಲಿ ಇವಾಗ ಇನ್ನೊಬ್ರು ಮೆಂಬರ್ ಮಾಡಿದ್ದಾರೆ. ಸೊ ಈ ಮನೆಗೆ ಬಂದಾಗ ಏನ್ ಅನ್ಸುತ್ತೆ ಆ ಮೆಂಬರ್ನ ನೋಡಿದ್ರೆ ಹೇಳಿ. ಮೊದ್ಲಾದ್ರೆ ಅಮ್ಮ ಮನೆ ಬರೋಂತ ಖುಷಿ ಇರೋದು. ಈಗ ಅವಳು ನೋಡಕ್ಕೋಸ್ಕರನೇ ಬರ್ತೀವಿ, ವಾರ ಬರ್ತೀವಿ. ನೆನ್ಪಾದಾಗೆಲ್ಲ ಬಂದ್ಬಿಡ್ತೀವಿ. ಇಷ್ಟು ಮುದ್ದಾಗೆ ಓಡಾಡ್ಕೊಂಡು ಮನೆ ತುಂಬಾ ಆಟ ಆಡ್ಕೊಂಡು ಇರ್ತಾಳೆ, ನಮ್ಗೆ ಅದೇ ಖುಷಿ. ನೋಡಕ್ಕೋಸ್ಕರನೇ ಬರ್ತೀವಿ ಇವಾಗಂತೂ. ನಿಜ ಗಾಯ್ಸ್, ಮನೇಲಿ ಒಂದ್ ಮೂಕು ಪ್ರಾಣಿ ಇದ್ರೆ ಮನೆ ಎಷ್ಟು ನೆಮ್ಮದಿ ತೃಪ್ತಿಯಾಗಿರುತ್ತೆ ಅಂತ ಅಂದ್ರೆ, ಇವಳು ಯಾರೇ ಬರ್ಲಿ ಎಲ್ಲಾರ ಹತ್ರ ಎಷ್ಟು ಅನ್ಯನ್ವಾಗಿರ್ತಾಳೆ ಅವಳು ಅಂತ ಅಂದ್ರೆ, ಅಷ್ಟು ಖುಷಿಯಾಗಿರ್ತಾಳೆ. ಅವಳಿಗೆ ಇನ್ನೊಂದು ಜನ ಇರ್ಬೇಕು. ಅವಳಿಗೆ ಜನ ಇದ್ರೆ ಅವಳು ಹ್ಯಾಪಿ, ನಾವು ಹ್ಯಾಪಿ ಆಗಿರ್ತೀವಿ. ನಮ್ಗೆಲ್ಲ ಮುತ್ತಿಕ್ತಾಳೆ, ತುಂಬಾ ಮುದ್ದಾಡ್ತಾಳೆ ನಮ್ಮನ್ನ. ಅಲ್ಲ ಮಿಂಚು? ಅವಳು ಎಲ್ಲೇ ಇರ್ಲಿ, ಅವಳು ಮನೆಗ್ ಬರ್ತಿದ್ದಂಗೆ ಓಡ್ ಬಂದ್ಬಿಡ್ತಾಳೆ. ಹಲೋ ಮಕ್ಳ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಸೊ ನೀವೆಲ್ಲ ನಂಗೆ ಏನ್ ವಿಶ್ ಮಾಡ್ತೀರಾ ಹೇಳಿ. ಚಿಕ್ಕಿ, ನೀವು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೀರಾ, ನಾವು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇದು ನೀವು ಹಂಗೆ ನಮ್ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ನಿಮ್ ಚಿಕ್ಕಿದು ನಾನು ಹೇಳ್ದೆ ಸ್ಕೂಲಲ್ಲಿ ಎಲ್ಲಾರ್ಗುನು ಈ ತರ ಫಾಲೋ ಮಾಡಿ ನಮ್ ಚಿಕ್ಕಿನ ಅಂತ. ಸರಿ ಆಯ್ತು, ಫಾಲೋ ಮಾಡ್ತೀನಿ. ಐಡಿ ಇಸ್ಕೊಂಬ ಅಂದವ್ರೆ. ಏನು ಐಡಿ ಚಿಕ್ಕಿ? ನಾನು ಹೇಳ್ತೀನಿ, ನಾನು ಕಳಿಸ್ತೀನಿ. ನಿಮ್ ಫ್ರೆಂಡ್ಸ್ ಗೆಲ್ಲ ಹೋಗ್ಬಿಟ್ಟು ಫಾಲೋ ಮಾಡ್ಸಿ, ಯೂಟ್ಯೂಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ ಚಿಕ್ಕಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಿನಿ, ನೀ ಏನ್ ಹೇಳ್ತೀಯ? ನಂಗೆ ಏನ್ ವಿಶ್ ಮಾಡ್ತೀಯಾ? ಇವನು ನಮ್ಮ ಮನೆಗೆ ದೊಡ್ಡ ಮಗ. ಹೇಳ್ಸಾಗರ್, ಏನ್ ಅನಿಸ್ತಿದೆ? ನಾನು ವಿಡಿಯೋ ಎಲ್ಲ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ, ವಿಡಿಯೋ ಮಾಡ್ತಾ ಇದೀನಿ. ಏನ್ ಅನಿಸುತ್ತೆ? ನಂಗೆ ತುಂಬಾ ಖುಷಿ ಆಗ್ತಿದೆ. ಇದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಆಗ್ತಾ ಇದೀವಿ, ನಂಗೂ ತುಂಬಾ ಖುಷಿ ಆಗ್ತೈತೆ. ನಾನು ನಮ್ಮ ಫ್ರೆಂಡ್ಸ್ ಗೆ ಹೇಳಿದೀನಿ ಈ ತರ ಫಾಲೋ ಮಾಡ್ಕೊಳ್ರು ಅಂತ. ನನ್ನ ಫ್ರೆಂಡ್ ಎಲ್ಲ ಹೇಳ್ತಾ ಇರ್ತಾರೆ, ಯಾರೋ ಇದು ಸಂತೂರ್ ಮಮ್ಮಿ ಇದ್ದಂಗೆ ಅವ್ರು ಇದು ಆಕ್ಚುಲಿ ಚೆನ್ನಾಗಿ ಅಂತ ಇರ್ತಾರೆ. ತುಂಬಾ ಖುಷಿ ಆಗ್ತೈತೆ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ನಮ್ ವಿಡಿಯೋಗ್ರಾಫರ್ ಇವರೇ ಆಗ್ತಾರೆ ಗೈಸ್. ಇವ್ರನ್ನ ವಿಡಿಯೋ ಮಾಡಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗನೇ ಅವರೇ ವಿಡಿಯೋಗ್ರಾಫರ್ ಆಗ್ತಾರೆ. ನೆಕ್ಸ್ಟ್ ವಿಡಿಯೋಗ್ರಾಫರ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಮಗನೇ. ನೆಕ್ಸ್ಟ್ ಥ್ಯಾಂಕ್ ಯು ಮಕ್ಳ. ನನ್ ಮಗನ್ಗೆ ತುಂಬಾ ನಾಚಿಕೆ, ಅವ್ನು ಏನು ವಿಶ್ ಮಾಡಿಲ್ಲ. ಸೊ ಅವ್ನು ಹಂಗೆ ಹತ್ಕೊಂಡು ಹೊರಟೋಗ್ಬಿಟ್ಟ. ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಒಂದ್ಸಲ ನಾನು ಅವ್ನ ಕೈ ಮಾತಾಡಿಸ್ತೀನಿ. ಆಲ್ ದಿ ಬೆಸ್ಟ್ ಚಿಕ್ಕಿ. ಆಲ್ ದ ಬೆಸ್ಟ್ ಚಿಕ್ಕಿ. ಆಲ್ ದ ಬೆಸ್ಟ್ ರಮ್ಯಾ. ಆಲ್ ದ ಬೆಸ್ಟ್ ರಮ್ಯಾ. ಓಕೆ ಗಾಯ್ಸ್, ಟೈಮ್ 11 ಗಂಟೆ ಆಯ್ತು, ಮಾಡ್ಕೊಂತೀವಿ ನಾನು. ಬಾಯ್, ಗುಡ್. ಹಾಯ್ ಫ್ರೆಂಡ್ಸ್, ಇವಾಗ ಶೂಟ್ ಮುಗಿಸ್ಕೊ ರೀಲ್ಸ್ ಮಾಡ್ಕೊಂಡು ಮನೆಗೆ ಬಂದೆ. ಸೊ ಇವತ್ತು ನಮ್ಮ ಮನೆಗೆ ನೆಂಟ್ರೆಲ್ಲ ಬಂದಿದ್ದಾರೆ, ತೋರಿಸ್ತೀನಿ ಎಲ್ಲಾರ್ನೂ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆಲ್ಲ ನೆಂಟ್ರು ಬಂದಿದ್ದಾರೆ. ವೀಕೆಂಡ್ ವಿತ್ ಸಂಡೇ ವಿತ್ ಫ್ಯಾಮಿಲಿ. ಇವ್ರು ನಮ್ ಬ್ರೋ ಅಂತ. ಹಾಯ್ ಬ್ರೋ, ಯಾವಾಗ ಬಂದ್ರಿ? ಜಸ್ಟ್ ಇವಾಗ 1 ಅವರ್ ಆಯ್ತು. ನಾವು ಹಿಂಗ್ ಮಾತಾಡ್ತಾ ಇದ್ದೀರಾ? ಕರೆಕ್ಟ್ ಮಾತಾಡಿ ಬ್ರೋ. ಹಾಯ್, ಇವರೆಲ್ಲ ಗೊತ್ತಲ್ಲ ಬ್ರೋ? ಇವರು ಏನೋ ತೋರಿಸ್ತಾ ಇದಾರೆ. ಹೇಳಿದಲ್ಲ ಫ್ರೆಂಡ್ಸ್, ನಾಳೆ ಮಾಡ್ತೀವಿ ಅಂತ. ಚಿಕನ್ ಚಾಪ್, ಚಿಕನ್ ಫ್ರೈಯಾ? ಆಮೇಲೆ ಏನ್ ಮಾಡಿದ್ರಾ? ತಗೊಳ್ಳಿ.
ಕೈಮಾ ಸಾಂಬಾರ್ ಮಾಡಿದ್ವಿ. ಕೈಮಾ ಸಾಂಬಾರ್ ಮಾಡಿದ್ಯಾ? ನೋಡಿ ಕೈಮಾ ಸಾಂಬಾರ್ ಹೆಂಗಿದೆ. ಕೈಮಾ ಉಂಡೆಗಳು ಗಟ್ಟಿಗೆ ಯಾರು ಮಾಡಿದ್ದು? ನೀನೇ ಮಾಡಿದ್ದಾ? ನಾನೇ ಮಾಡಿದ್ದು. ನೋಡಿ ಬ್ರೋ, ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಕ್ಕನೇ ಮಾಡಿರೋದು. ಚಿಕನ್ ಫ್ರೈ, ಕೈಮಾ, ಮುದ್ದೆ, ರೈಸ್ ಸಾಂಬಾರ. ಇದು ನನ್ ಬೇಬಿ ಊಟ ಮಾಡ್ತಿದೆ. ಹಾಯ್, ಹೇಗಿದೆ ಚಿಕನ್ ಫ್ರೈ? ಹೇಗಿದೆ? ಚೆನ್ನಾಗಿದ್ಯಾ? ಇವ್ರು ನನ್ನ ಅತ್ತೆ ಫ್ರೆಂಡ್ಸ್ ನಿಂತ್ಕೊಂಡಿದ್ದಾರೆ. ಹಾಯ್ ಅಕ್ಕೆ. ಅವ್ರಿಗೆ ಪಬ್ಲಿಕ್ ಮುಂದೆ ಮುಖ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ, ತುಂಬಾ ಶೈ ಅವರು. ಮೀಟರ್ ಬೇಕು, ಮೀಟರ್. ಯಾರು ಊಟ ಮಾಡಿದ್ರಾ? ಯಾಕೆ ಅಡಿಗೆ ಮಾಡಿದ್ರೆ ಇನ್ನೂ ಊಟ ಮಾಡಿಲ್ವಾ? ಇನ್ನು ಇವಾಗ ಮುದ್ದೆ ಕಟ್ಟಿದ್ದಾರೆ. ಹಾ. ಎಲ್ಲಾರ್ಗು ಇದು ಬಡ್ಸ್ಬಿಟ್ಟು ಆಮೇಲೆ ತಿನ್ಬೇಕು. ಹೌದಾ? Few moments later. ಗೈಸ್, ಅವಾಗ ತಾನೇ ಮಲ್ಕೊಳ್ಳೋಣ ಅಂತ ಮನೆಗೆ ಹೋದೆ. ನಮ್ಮ ಅಕ್ಕ ಫೋನ್ ಮಾಡಿ, ಬಾ ಮಲ್ಲೇಶ್ವರಂ ಶಾಪಿಂಗ್ ಹೋಗೋಣ ಅಂದು. ನಾನು ಕತ್ಲೆ ಆಗಿದೆ, ಬೇಡ ಕಣೆ ಇನ್ನೊಂದ್ ದಿವಸ ಹೋಗೋಣ ಅಂದ್ರು ಕೇಳಿಲ್ಲ. ಅಲ್ಲಿಂದ ಸರಿ ಅಂತ ಹೊರಟು. ಅವ್ರೊಂದ್ ಗಾಡೀಲಿ ಬಂದ್ರು, ನಾವೊಂದ್ ಗಾಡೀಲಿ ಹೋದು. ನಿಜ, ನಾವು ಅಕ್ಕ ತಂಗಿದ್ರು ಬಂದಾಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದೇ ಒಂಥರ ಖುಷಿ. ಗೈಸ್, ನಿಜ ನಮ್ಮ ಮನೆಯಿಂದ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂದ್ರೆ ಈ ಟ್ರಾಫಿಕ್ ದಾಟ್ಕೊಂಡು ಹೋಗ್ಬೇಕು ಗೈಸ್. ಬಂದೇ ಬಿಟ್ಟು ಗೈಸ್ ಮಲ್ಲೇಶ್ವರಂಗೆ. ನಾವು ಆಲ್ರೆಡಿ ಬಂದೋ ಗೈಸ್, ನಮ್ಮ ಅಕ್ಕರು ಇನ್ನೂ ಬರಲೇ ಇಲ್ಲ. ಬಂದರು ನೋಡಿ ಇವಾಗ. ಸರಿ ಅಂದ್ಬಿಟ್ಟು ಎಲ್ಲ ಶಾಪಿಂಗ್ ಹೊರಟು. ಯಪ್ಪ, ಮಲ್ಲೇಶ್ವರಂ ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್. ಬಟ್ ಒಂಥರ ನೋಡೋಕ್ಕೆ ಚೆಂದ ಮಲ್ಲೇಶ್ವರಂ. ಅವ್ರೇನು ಶಾಪಿಂಗ್ ಮಾಡೋದು, ನಾನು ಶಾಪಿಂಗ್ ಮಾಡ್ತೀನಿ ಅಂದ್ಬಿಟ್ಟು ನಿಜ ಗೈಸ್ ಅವ್ರ ಜೊತೆ ಸುಮ್ಮನೆ ಅಂತ ಹೋಗಿದ್ದು. ನಾನು ನಿಜ ಮಲ್ಲೇಶ್ವರಂ ಸುಮ್ಮನೆ ಅಂತ ಅವ್ರ ಜೊತೆ ಹೋದ್ರು ತುಂಬ ಶಾಪಿಂಗ್ ಮಾಡಿಬಿಡ್ತೀನಿ. ನಮ್ಮ ಅಕ್ಕವ್ರು ಇಲ್ಲಿ ಹುಡುಕ್ತಾರೆ, ಇಬ್ಬರಕ್ಕಂದ್ರೆ ಇಲ್ಲಿ ಸಿಕ್ಕಿದ್ರು. ಇನ್ನೊಬ್ರು ಇಲ್ಲಿದ್ದಾರೆ ನೋಡಿ. ಇವಾಗ 3 ಜನನು ಶಾಪಿಂಗ್ ಮಾಡ್ತಾ ಇದ್ದಾರೆ. ಅಂಕಲ್ ಹತ್ರ ಬಾರ್ಗಿಂಗ್ ಮಾಡ್ಕೊಂಡು ಕಡಿಮೆ ಕೊಡಿ ಅಂತ ಕೇಳ್ತಾನೆ ಇದ್ದಾರೆ. ತರಕಾರಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಗೈಸ್. ಇವ್ರು ಇನ್ನೂ ಬಾರ್ಗಿಂಗ್ ಮುಗಿಯಿಲ್ಲ, ಶಾಪಿಂಗು ಮುಗಿಯಿಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಮಲ್ಲೇಶ್ವರಮಲ್ಲಿ. ಎಷ್ಟೋ ದಿವಸ ಆಗಿತ್ತು ಮೀಟ್ ಮಾಡಿ. ಹಾಯ್ ಮಾಡು, ಓಪನ್ ಮಾಡಿದ್ದೀನಿ. ಏನು ಹೇಳ್ತೀಯಾ? ನನ್ನ ಫ್ರೆಂಡ್ ತುಂಬಿ ಆಗ್ತಿದ್ದಾಳೆ. ಸರಿ ಗಾಯ್, ಶಾಪಿಂಗ್ ಎಲ್ಲ ಮುಗೀತು. ಸರಿ ಹೊಟ್ಟೆ ಸಿದ್ದೇನ ಕೊಡ್ಸು ಅಂದೆ ಅಕ್ಕಗೆ. ಬಾ ಐಸ್ ಕ್ರೀಮ್ ತಿನ್ನೋಣ ಅಂದು. ಸರಿ ಅಂತ ಹೋದೆ. ನನ್ನ ಫೇವ್ರೆಟ್ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡೆ. ಓಕೆ ಗಾಯ್ಸ್, ಇಲ್ಲಿಗೆ ವ್ಲಾಗ್ ಮುಗೀತು. ಬಾಯ್.